ಲೂಸು ಸಹವಾಸ ದೋಷ. ಇದು ಯಾರೇ ಅವಳಿಗೆ ಗಿಫ್ಟ್ ಕೊಟ್ರಂತೆ. ಎಕ್ಸೆಲ್ ಅಂದ್ರೆ ನನಗೆ ಕೊಟ್ಟವಳೆ. ಗೈಸ್ ಇವತ್ತು ನಾನು ಒಂದು ಹೊಸ ವಾಸನೆ ಬಗ್ಗೆ ಕಲ್ತ್ಕೊಂಡೆ. ದೇವದೈ ನನ್ನ ಬೆಸ್ಟ್ ಫ್ರೆಂಡ್ ದೇವದೈ. ಸರಿ ಕೂಲು ಸೆಟ್ ಮಾಡ್ಕೊಳಕ್ ಬಿಡ್ಲಿಲ್ಲ, ಯಾಕೊಂಡ್ಬಿಟ್ಲು. ಅದು 50%. ಐ ವಾಸ್ ಸೋ ಬೋರ್ಡ್. ಐ ವಾಂಟೆಡ್ ಮೈ ಬೆಸ್ಟ್ ಫ್ರೆಂಡ್. ಒಡೆ ನಿನ್ ಸೋಲೋ ಟ್ರಿಪ್ ಮುಗಿದ ಅಂತ ಹೇಗೆ ಅನಿಸ್ತಾ ಇದೆ ಒಡೆ? ಹಾಯ್ ಮಾಡ್ದಲ್ಲ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವಿಷಯ ಏನಂದ್ರೆ ಆಕ್ಚುಲಿ ಈ ವರ್ಷ ನ್ಯೂ ಇಯರ್ಗೆ ನಾನು ಒಡೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಅವ್ನು ನೋಡಿದ್ರೆ ಸೋಲೋ ಟ್ರಿಪ್ ಅಂತ ಒಬ್ಬನೇ ಹೋಗ್ಬಿಟ್ಟ. ಸೊ ಇವಾಗ ಅವ್ರಿಗೆ ನಾನು ಕಾಲ್ ಮಾಡಿ ಮಾತಾಡ್ದೆ. ಅವ್ನು ಆಯ್ತು ಬಾ ಅಂತ ಹೇಳ್ದ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಲಗೇಜ್ ತುಂಬಾ ಇದೆ, ಕ್ಯಾಮ್ರಾ ಬ್ಯಾಗ್ ಇದೆ, ಮತ್ತೆ ನನ್ನ ಬಟ್ಟೆ ಅದು ಇದು ಎಲ್ಲ ಇದೆ. ಕ್ಯಾಬ್ ಬುಕ್ ಮಾಡಿದ್ರೆ ಕನ್ವೀನಿಯಂಟ್ ಅಂತ ಅನಿಸ್ತು. ಆದ್ರಿಂದ ಎನಿವೇಸ್ ವಡೆನ್ ಮೀಟ್ ಮಾಡಿದಾಗ ಅವ್ನು ಪಕ್ಕ ಏನ್ ಹೇಳ್ತಾನೆ ಗೊತ್ತಾ, ಬಂದ್ಲು ನನ್ನ ಸೋಲೋ ಟ್ರಿಪ್ ಹಾಳು ಮಾಡಿದ್ಲು ಅಂತ. ಈ ಸೆಂಟೆನ್ಸ್ ಅವ್ನು ಹೇಳೇ ಹೇಳ್ತಾನೆ. ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಆಯ್ತು, ಕ್ಯಾಬ್ ಬುಕ್ ಮಾಡಿ ಹೋಗೋಣ. ಗೈಸ್ ಓಕೆ, ಇದು ಲಗೇಜ್ ಪ್ಯಾಕ್ ಆಗಿದೆ. ಇದು ಕ್ಯಾಮ್ರಾ ಬ್ಯಾಗು, ಇದು ಬಟ್ಟೆ ಬ್ಯಾಗು, ಇದು ಲ್ಯಾಪ್ಟಾಪ್ ಬ್ಯಾಗ್. ನನ್ನ ಪ್ರಕಾರ ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ, ಯಾಕಂದ್ರೆ 2,500 ಕೊಟ್ಬಿಟ್ಟು ಕ್ಯಾಬ್ನ ಬುಕ್ ಮಾಡಿದೆ. ಬಟ್ ಆದ್ರೂ ಎಲ್ಲೋ ಅನಿಸ್ತಾ ಇತ್ತು ನಾವಿಷ್ಟು ಕಷ್ಟಪಟ್ಟು ದುಡಿಯೋದು ಈ ಕಂಫರ್ಟ್ಗೋಸ್ಕರನೇ ಅಲ್ವಾ ಅಂತ. ಸೊ ಐ ಡೋಂಟ್ ನೋ. ನನ್ನ ಲ್ಯಾಪ್ಟಾಪ್ ಬ್ಯಾಗಲ್ಲಿ ವಾಟರ್ ಬಾಟಲ್, ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡಿದ್ದೆ. 2 hours ಜರ್ನಿ ಚೆನ್ನಾಗಿರ್ಲಿ ಅಂತ ಒಂದು ಮೂವಿ ಹಾಕ್ಬಿಟ್ಟು ನೋಡ್ಕೊಂಡು ಹೋದೆ. ಒಡೆ ನಿನ್ನ ಸೋಲೋ ಟ್ರಿಪ್ ಮುಗಿದಂತ ಹೇಗೆ ಅನಿಸ್ತಾ ಇದೆ ಒಡೆ? ಹಾಯ್ ಮಾಡ್ದಲ್ಲ. ನಾನು ವ್ಲಾಗ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಇವನ್ ಪಕ್ಕ ಹೇಳ್ತಾನೆ ನಾನು ಬಂದ್ಬಿಟ್ಟು ಇವನ್ ಸೋಲೋ ಟ್ರಿಪ್ ನ ಹಾಳು ಮಾಡಿದೆ ಅಂತ. ಹಾಳು ಮಾಡ್ದ. ಖುಷಿ, ನೆಮ್ಮದಿ, ಸಂತೋಷ. ನಾವಿವಾಗ ಪಯಣ ನೋಡಕ್ಕೆ ಪಯಣ ಮಾಡ್ತಾ ಇದೀವಿ. ಇವಾಗ ಆಲ್ರೆಡಿ ಟೈಮ್ 7:30 ಆಗಿದೆ. ಅದು 8 ಗಂಟೆಗೆ ಕ್ಲೋಸ್ ಆಗುತ್ತಂತೆ. 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಗೊತ್ತಿಲ್ಲ ನೋಡಕ್ ಸಿಗುತ್ತಾ ಇಲ್ಲ. ಬಟ್ ನೀವು ಟ್ರೈ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಬೇಟೆ, ಥ್ಯಾಂಕ್ಸ್. ಅಲ್ಲ ಒಡೆ 7:30 ಕ್ಲೋಸ್ ಆದ್ರೆ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯ? 8 o'clock ಕ್ಲೋಸ್ ಆಗುತ್ತೆ. ಅಲ್ಲ 8:30 ಕ್ಲೋಸ್ ಆದ್ರೆ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯ ನಾವು ಇನ್ ಫಸ್ಟ್ ಪ್ಲೇಸ್? ಬೇಡವಾ? ಹೋಗೋಣ ಬಾವಿ. ನೀನ್ ಆಸೆ ಯಾಕೆ ಬೇಡ? ಅಯ್ಯೋ ಆಯ್ತು ಬಾ, ಬೇಡ, ಬೇರೆದೇನಾದ್ರೂ ಮಾಡೋಣ. ನೋಡೋಣಪ್ಪ. ಸರಿ 8 o'clock ದ ಕ್ಲೋಸ್. 7:30 close है ना सर. It may mention already sir. Okay, tomorrow morning sir. और Atman sir, happy new year. ಥ್ಯಾಂಕ್ ಯು ಸರ್, ವಿಶ್ ದ ಸೇಮ್. Thank you. ಇದು ಕ್ಲೋಸ್ ಅಂತೆ, ಬಟ್ ಟಿಕೆಟ್ ಕೊಡೋದು 7:30 ಲಾಸ್ಟ್ ಅಂತೆ. ಸೊ ಐಮ್ ಸೋ ಸಾರಿ ಬಡೆ. It's okay ಬಡೆ. We tried. It's okay. ನಾವು ಇರೋ ಜಾಗದಿಂದ ಬರೀ 10 ನಿಮಿಷ. ಪರವಾಗಿಲ್ಲ. ಗೈಸ್ ಪಯಣ ಕ್ಲೋಸ್ ಆಗಿರೋದ್ರಿಂದ ಇವಾಗ ನಮ್ಮಿಬ್ಬರಿಗೂ ಹಸುವಾಗ್ತಾ ಇದೆ. ಸೊ ಫಸ್ಟ್ ಇಲ್ಲಿ ಯಾವುದಾದ್ರೂ ಕೆಫೆಗೆ ಹೋಗೋಣ ಅಂತ ಅನ್ಕೊಂಡ್ವಿ. ನಾನು ಗೂಗಲ್ ಮಾಡಿದೆ, ವೈಟ್ ಟೀ ಕಾಫಿ ರೂಸ್ಟರ್ಸ್ ಅಂತ ಒಂದು ಜಾಗ ಇದೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದೀವಿ. ಇವಾಗ ಹೋದ ತಕ್ಷಣ ಫಸ್ಟ್ ನಾನು ಊಟ ಮಾಡೋಕೆ ನಂಗೊಂದು ತುಂಬ ಹಸುವಾಗ್ತಾ ಇದೆ. ನೀನೇನು ತಿಂದೆ ಮಧ್ಯಾಹ್ನ? ಐ ಏಟ್ ಬ್ಯಾಂಬೂ ವೆಜ್ ಬಿರಿಯಾನಿ. ಬ್ಯಾಂಬೂ ವೆಜ್? ಯಸ್. ಯಾಕೆ ಬಡೆ? ಬಿಕಾಸ್ ಐ ವೆಜ್ ಬಡೆ. ನಿಂಗೆ ಮನ್ಸಕ್ ಬಂದಾಗ ವೆಜ್, ಮನ್ಸಕ್ ಬಂದಾಗ ನಾನ್ ವೆಜ್. ಫುಲ್ ವೆಜ್ ಎಂತದೂ ಇಲ್ಲ. ನಿನ್ಗೆ ಒಂದೊಂದ್ಸತಿ ಚಿಕನ್ ತಿನ್ಬೇಕಂತ ಅನ್ಸುತ್ತೆ, ಅವಾಗ ಮಾತ್ರ ನಾನ್ ವೆಜ್ ಆಗ್ತಾನೆ. ಮಿಕ್ಕಿ ಟೈಮ್ ಎಲ್ಲ ಕೇಳಿದ್ರೆ ವೆಜ್ ನೋ ಅಂತಾನೆ. ಆಯ್ತಪ್ಪ. ಹೆಂಗಿದೆ ಬರೇ ನಿಂದು ಸೋಲೋ ಟ್ರಿಪ್ ಎಲ್ಲ ಕ್ಯಾನ್ಸಲ್ ಆಗಿ ಇವಾಗ ನಾನು ಇದೀನಿ ನಿನ್ ಜೊತೆ. ಏನ್ ಮಾಡಕ್ ಆಗಲ್ಲ, ಕೆಲವು ಸಲ ಇದು ವಿಕ್ರಮ್ ಜೊತೆ ಇರ್ತಾವ್ರಲ್ಲ ಆತರ. ಏನೋ ವೇತಾಳ ಅಂತ ನಮ್ಮ ಹೆಗಲ ಮೇಲೆ ಯಾವಾಗ್ಲೂ ಇರುತ್ತೆ. ಏನ್ ಗೊತ್ತಾ, ನೀನ್ ಹಿಂಗ್ ಮಾಡಿದ್ರೆ ಜನ ಅನ್ಕೊಳ್ತಾರೆ, ಓ ಇವನ್ ಹಿಂದೆ ಬಿದ್ದಿದ್ದಾಳೆ, ಇವ್ನ್ಗೆ ಇರಕ್ಕೆ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ. See, I have a mixed opinion. ಅದು 50% opinion that I just told you guys. Innonದು 50% I was so bored. I wanted my best friend around me. So I called her. ಒಡೆ ಕಮ್ ಆಫ್ ಅಂತ. ಪಾಪ ಕ್ಯಾಬ್ ಬುಕ್ ಮಾಡ್ಕೊಂಡು ನನಗೋಸ್ಕರ ಪಾಪ ಲಗೇಜ್ ತಗೊಂಡು ಲೆನ್ಸ್ ತಗೊಂಡೆಲ್ಲ ಬಂದವಳೆ. ಈ ತರ ಬೆಸ್ಟ್ ಫ್ರೆಂಡ್ ಯಾರಿಗೆ ಸಿಗಲ್ಲ. ಲೆನ್ಸ್ ತಗೊಂಡೆಲ್ಲ ಬಂದಿದ್ದಾಳೆ. ದೇವ್ರು ಗುರು ಇವಳು. ದೇವದೈ ನನ್ನ ಬೆಸ್ಟ್ ಫ್ರೆಂಡ್ ದೇವದೈ. ಸರಿ ಕೂಲು ಸೆಟ್ ಮಾಡ್ಕೊಳಕ್ ಬಿಡ್ಲಿಲ್ಲ, ಯಾಕೊಂಡ್ಬಿಟ್ಲು. ಅದು ಪಯಣ ಅಂತ ಅನ್ಕೊಂಡು ಅಲ್ಲಿ ನಮ್ಮಣ್ಣ ಪಯಣ ಇಲ್ಲ, ನಿಮ್ ಪಯಣ ಎಂಡ ಆಗಿದೆ, ಇಲ್ಲೇ ವಾಪಸ್ ಹೋಗಿದೆ ಕಳ್ಸ್ಬಿಟ್ಟು. ಇವಾಗ ವಡೆ ನನ್ನ ಬಗ್ಗೆ ಏನ್ ಮಾತಾಡ್ದ ಅದನ್ನ ನಾನು ಕಾಲರ್ ಟ್ಯೂನ್ ಆಗಿ ಸೆಟ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಇವನು ಅಪರೂಪಕ್ಕೆ ಒಂದೊಂದ್ ಸತಿ ಮಾತ್ರ ನನ್ನ ಬಗ್ಗೆ ಒಳ್ಳೇದಾಗಿ ಮಾತಾಡ್ತಾನೆ. ಅದರ್ವೈಸ್ ಗೊತ್ತಲ್ಲ, ನೀವು ನೋಡಿರ್ತೀರ ವ್ಲಾಗ್ ಅಲ್ಲಿ ಬರೀ ಟೀಸ್ ಮಾಡ್ಕೊಂಡ್ ಇರ್ತಾನೆ. ಬಟ್ ನಂಗೆ ಗೊತ್ತು ಡೀಪ್ ಡೌನ್ he really cares about me a lot. Alva vade? Guys, this is the cafe.
ತುಂಬಾ ಕ್ಯೂಟ್ ಆಗಿದೆ ಅಲ್ಲ ಗೈಸ್. ಇದು ಜಾಗ ತುಂಬಾ ಕ್ಯೂಟ್ ಆಗಿದೆ. ಸಾರಿ ವಡೆ. ಸೊ ಯೂಶಲಿ ಏನು ಗೊತ್ತಾ, ಪ್ರತಿಯೊಂದು ವಿಷಯದಲ್ಲೂ ಐ ವಿಲ್ ಬಿ ವೆರಿ ಲತಾಚಿಕ್, ಸ್ಲೋಪಿ ಆರ್ ಫರ್ಗೆಟ್ ಥಿಂಗ್ಸ್. ದಿಶಾ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ಈ ನಡುವೆ ಯಾಕೋ ಆ ಹ್ಯಾಟ್ನ ಅವಳು ಹಾಕೊಂಡ್ಬಿಟ್ಟಿದ್ದಾಳೆ. ಏನಲ್ಲ, ನಾನು ಇವಾಗ ವಡೆ ಥರ ಆಗಕ್ಕೆ ಶುರು ಆಗೋಗ್ಬಿಟ್ಟಿದ್ದೀನಿ ಅಷ್ಟೇ. ಇಟ್ ಇಸ್ ಕಾಲ್ಡ್ ಅ ಸಹವಾಸ ದೋಷ. ಏನಾಯ್ತು ಅಂತ ಅವನೇ ಹೇಳಿ, ಅವನ ಬಾಯಿಂದ ನೀವೇ ಕೇಳಿಸ್ಕೊಳ್ಳಿ. ನಾನು ದೊಡ್ಡದಾಗಿ ಲೆನ್ಸ್ ತೊಗೊಂಡು ಬಂದಿಲ್ಲ ಅಂತ ಹೇಳಿದ್ನಲ್ಲ, ಜಾಗ ಚೆನ್ನಾಗಿದೆ, ಫೋಟೋಸ್ ತೆಗೆಯೋಣ ಅಂತ ಲೆನ್ಸ್ ಎಲ್ಲ ಇದೆ. ಲೂಸು ಬ್ಯಾಟ್ರಿ ತಂದಿಲ್ಲ, ಬ್ಯಾಟ್ರಿನೇ ಹಾಕಿಲ್ಲ. ಗೈಸ್ ಏನು ಗೊತ್ತಾ, ನಾನು ನಾರ್ಮಲಿ ಮೆಮೊರಿ ಕಾರ್ಡ್ ಮರ್ತೋಗ್ಬಿಡ್ತೀನಿ ಯಾವಾಗಲೂ. ಸೊ ಫಸ್ಟು ಕ್ಯಾಮ್ರಾ ಬ್ಯಾಗ್ನ ಕ್ಯಾಮ್ರಾ ತೆಗೆದ ತಕ್ಷಣ ಮೆಮೊರಿ ಕಾರ್ಡ್ ತೊಗೊಂಡ್ಬಿಟ್ಟು ಹಾಕಿದೆ. ಆಮೇಲೆ ಇಲ್ಲಿ ಬಂದಮೇಲೆ ವಡೆ ಚೆಕ್ ಮಾಡ್ದೆ, ಬ್ಯಾಟ್ರಿನ ತಂದಿಲ್ಲ, ಬ್ಯಾಟ್ರಿ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಇಟ್ಸ್ ಓಕೆ ವಡೆ, ನಾವು ಇನ್ನೂ ಬೇರೆ ಜಾಗಕ್ಕೆಲ್ಲ ಹೋಗ್ತೀವಿ, ಬ್ಯಾಟ್ರಿ ತೊಗೊಂಡು ಹೋಗೋಣ ಬಿಡು. ಇವಾಗ ತಿನ್ಬಿಟ್ಟು ನೆಮ್ಮದಿಯಾಗಿ ತಿನ್ಬಿಟ್ಟು ಹೋಗೋಣ. ಏನಿಲ್ಲ, ಏನು ತಿನ್ನೋದು, ಬ್ರೆಡ್ ಮತ್ತು ಜಾಮು. ಸಾರಿ ವಡೆ, ಬ್ರೆಡ್ ಜಾಮ್ ಅಲ್ಲ, ಇವಾಗ ಊಟ ಬರುತ್ತೆ ತೋರಿಸ್ತೀನಿ. ಮುದ್ದೆ ಅನ್ನ ಸಾರು ನಾಳೆ ಬೆಳಗ್ಗೆ ತಿನ್ನೋಣ. ಏನು ವಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇದು ಪುಲ್ಲೋವರ್ ಚೆನ್ನಾಗಿದೆ. ಹೇಳು ವಡೆ. ಇದು ಏನು ಯಾವ್ದು ಹೇಳ? ಇದು ಯಾರೇ ಅವಳಿಗೆ ಗಿಫ್ಟ್ ಕೊಟ್ರಂತೆ. ಎಕ್ಸೆಲ್ ಅದು ನನಗೆ ಕೊಟ್ಟವಳೆ. ಕಲರ್ ನೋಡಿ ಗೊತ್ತಾಗುತ್ತೆ ಹುಡುಗಿದ್ದು ಅಂತ. ದ ಕಲರ್ ಇಸ್ ನೈಸ್ ಆಯ್ತಾ ಗೈಸ್? ಕಲರ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಈ ಕಲರ್ ಚೆನ್ನಾಗಿದ್ರೆ ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರೆ ಈ ಪರ್ಪಲ್ ಹಾರ್ಟ್ನ ಕಮೆಂಟ್ ಮಾಡಿ ಗೈಸ್. ನಾನು ಇನ್ನೊಂದು ಮಿಸ್ಟೇಕ್ ಮಾಡಿದೆ. ಸೊ ಅದ್ರ ಜೊತೆ ಅಡಿಷ್ನಲಿ ಕಾಂಬೋಲಿ ಆಕೆನ ಆರ್ಡರ್ ಕ್ಯಾಪಚಿನೋ ಅಂತ ಆಯಿತು, ಆರ್ಡರ್ ಮಾಡಿದೆ. ಆಮೇಲೆ ಚೆಕ್ಔಟ್ ಮಾಡಿದಾಗ ಅದು ತೋರಿಸ್ಲಿಲ್ಲ. ಸೊ ಆ ಯೂಸ್ಲೆಕ್ ಬೇಕಾಗುತ್ತೆ ಅಂತ ಆರ್ಡರ್ ಮಾಡಿದೆ. ಮತ್ತು ಇನ್ನೊಂದು ಮ್ಯಾಕಿ ಆಟೋ ಬೈ ಮಿಸ್ಟೇಕ್ ಆರ್ಡರ್ ಮಾಡಿಬಿಟ್ಟೆ. ಇವು ನಾನು ಬಿಸಿ ಕಾಫಿ ಕುಡಿಯಲ್ಲ. ಏನು ಮಿಸ್ಟೇಕ್ ಮಾಡಿದೆ? ಬಟ್ ಅದರಲ್ಲಿ ಕಾಂಬೋ ಇತ್ತು ಆಯ್ತಾ. ನಾನೇನು ಪನೀರ್ ಗ್ರಿಲ್ ಆರ್ಡರ್ ಮಾಡಿದೆ, ಅದ್ರ ಜೊತೆ ಐ ಕ್ಯಾನ್ ಅಡಿಷನಲಿ ಆರ್ಡರ್ ದಿಸ್ ಅಂತ ಇತ್ತು, ಕ್ಯಾಪುಚಿನೋ. ಐ ಆರ್ಡರ್ಡ್ ಕ್ಯಾಪುಚಿನೋ. ಬಟ್ ಚೆಕ್ಔಟ್ ಮಾಡಿದಾಗ ಅದರಲ್ಲಿ ತೋರಿಸಲಿಲ್ಲ ಲಿಸ್ಟಲ್ಲಿ, ಬರೀ 3 ಥಿಂಗ್ಸ್ ತೋರಿಸ್ತು. ಇದಕ್ಕೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮ್ಯಾಕಿ ಆಟೋ ಆರ್ಡರ್ ಮಾಡಿದೆ, ಬಿಕಾಸ್ ಐ ವಾಂಟೆಡ್ ಯು ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಕುಡ್ದ ವಡೆ ಕಷಾಯ ಆಯ್ತಾ ಇದ್ದಂಗಿದೆ, ಕಹಿ ಕಷಾಯ. ಸಾರಿ ವಡೆ ತಗೋ. ಇವಾಗ ನಂಗೆ ಗೊತ್ತಾಯ್ತು ನೀನು ಯಾಕೆ ನನ್ನ ಪ್ರೇಸ್ ಮಾಡಲ್ಲ ಅಂತ. ಸಿಂಪಲ್ ಆಗ್ತಾರೆ. ಚೆನ್ನಾಗಿದೆ ಗೈಸ್. ನಾನಿದು ಐಸ್ ಕ್ರೀಮ್ ಕೋನ್ ಮೆಟೀರಿಯಲ್ ಅಲ್ಲಿ ಮಾಡಿದ್ದಾರೆ ಅಂತ ತಿನ್ನಕ್ ಹೋದೆ. ಇಲ್ಲ ನಂತರ ಯಾರು ಮಿಸ್ಟೇಕ್ ಮಾಡೋಕೆ ಹೋಗ್ಬಿಟ್ಟು ಇವನು ವೆಜ್ ತಿಂತಾನೆ ಅಂತ ಇವನಿಗೋಸ್ಕರ ಇದು ಪನ್ನೀರ್ ಮತ್ತು ಅನ್ನ ಕೇಳಿದ. ಸೊ ಅನ್ನ ವಡೆ ನಿಮಗೋಸ್ಕರ. ಇದಕ್ಕೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಬೆಸ್ಟ್ ಫ್ರೆಂಡ್ ಇರಬೇಕು ಅಂತ ಹೇಳೋದು. ಬಿಕಾಸ್ ಅವ್ಳಿಗೆ ಗೊತ್ತು ನನಗೆ ರೈಸ್ ಕಂಡು ಇಷ್ಟ ಅಂತ. ಸೊ ದಟ್ಸ್ ವೈ ಶಿ ಆರ್ಡರ್ಡ್ ರೈಸ್. ಇದು ಸ್ಕ್ರಾಂಬಲ್ಡ್ ಪನ್ನೀರ್ ಟೋಸ್ಟ್, ಇದು ಆಲೂ ಅನ್ಸುತ್ತೆ. ಆ್ಯಂಡ್ ಇದ್ರ ಜೊತೆ ಡಿಪ್ಪನ್ ಕೊಟ್ಟಿದ್ದಾರೆ ವೆಜಿಟೇಬಲ್ಸ್. ಇದು ಫುಲ್ ಬ್ಲ್ಯಾಂಡ್ ಆಗಿದೆ, ನಂಗೆ ಆಗ್ತಾ ಇಲ್ಲ. ಬಟ್ ತಿನ್ನೋಕೆ ತುಂಬಾ ಟ್ರೈ ಮಾಡಿದೆ. ಒಂದು ಪ್ಲೇಟ್ ಫುಲ್ ಕ್ಲೀನ್ ಮಾಡೋದು. ವಡೆ ತಿನ್ನು ವಡೆ ಅದು ಪ್ಲೀಸ್. ಆಮ್ಲೆಟು ಅಲ್ಲ, ಪನ್ನೀರ್, ಸ್ಕ್ರಾಂಬಲ್ಡ್ ಪನ್ನೀರ್. ಅದು ಪನ್ನೀರ ಅಲ್ಲಿ ಮೊಟ್ಟೆ ತಿಂತಾ ಇದ್ದಾರೆ. ನಾನು ಕೆಳಗೆ ಪೇಷಂಟ್ ತಗೊಂಡು ಬ್ರೆಡ್ಡು ದೇವಸ್ಥಾನಕ್ಕೆ ಹೋಗ್ಬೇಕು. ಸರಿ ಆಯ್ತು ಗೈಸ್, ಈ ವ್ಲಾಗಲ್ಲಿ ನೀವು ಲಿಟ್ರಲಿ ದುಡ್ಡು ಹೆಂಗೆ ವೇಸ್ಟ್ ಮಾಡಬೇಕು ಅಂತ ಕಲಿತಾ ಇದ್ದೀರಾ ನನ್ನ ಹತ್ರದಿಂದ ಅಂತ ಅನಿಸ್ತಾ ಇದೆ ನನಗೆ. ಲೆನ್ಸ್ ರೆಂಟ್ ಮಾಡಿದೆ, ಬ್ಯಾಟ್ರಿ ತರೋದು ಮೈಸ್ತದೆ, ಅಲ್ಲಿಂದ ಈವರೆಗೂ ಕ್ಯಾಬಲ್ಲಿ ಬಂದೆ. ಒಂದು ಎಕ್ಸ್ಟ್ರಾ ಕಾಫಿ ಆರ್ಡರ್ ಮಾಡಿರೋದು ತಿನ್ನೋಕ್ಕೂ ಆಗ್ತಾ ಇಲ್ಲ. ಓಕೆ, ಇದು ಲಾಸ್ಟ್ ಡೇ ಆಫ್ ದ ಇಯರ್, ಡಿಸೆಂಬರ್ 31 ಆಗಿರೋದ್ರಿಂದ ಈ ವರ್ಷನೇ ಇದನ್ನೆಲ್ಲ ಬಿಟ್ಬಿಟ್ಟು ನಾಳೆಯಿಂದ ಫ್ರೆಶ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಡೆ ತಿಂದ ಉಪ್ಪೆ ಹಾಕಿಲ್ಲ ಅದಕ್ಕೆ. ಮತ್ತೆ ಇಬ್ರು ರೆಡಿ ಆಗ್ಬಿಟ್ಟು ಚಾಮುಂಡಿ ಬೆಟ್ಟ ಕಡೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ದರ್ಶನ ಮಾಡಬೇಕು ಅಂತ ಇಬ್ರು ಅನ್ಕೊಂಡಿದ್ವಿ ನ್ಯೂ ಇಯರ್ಸ್ಗೆ. ಇದರ ಮುಂಚೆ 2 ವರ್ಷ ಮುಂಚೆ ನಾವಿಬ್ರು ನ್ಯೂ ಇಯರ್ಸ್ಗೆ ಬೆಟ್ಟಕ್ಕೆ ಹೋಗಿದ್ವಿ. ಆ ವರ್ಷ ಚೆನ್ನಾಗೇ ಹೋಯ್ತು ಅನ್ಸುತ್ತೆ. ಚೆನ್ನಾಗಾಯ್ತಲ್ಲ, ಲೈಕ್ ಗ್ರೋತ್ ವೈಸ್, ಹ್ಯಾಪಿನೆಸ್, ಮೆಂಟಲ್ ಪೀಸ್ ವೈಸ್ ಎಲ್ಲ ಚೆನ್ನಾಗೇ ಆಯ್ತು. ಸೊ ಮತ್ತೆ ಅದನ್ನೇ ಮಾಡೋಣ ಅಂತ ಇವಾಗ ಹೋಗ್ತಾ ಇದೀವಿ. ನಾನು ತುಂಬಾ ಕೇಳ್ಕೊಬೇಕು ಈ ವರ್ಷ ತಾಯಿ ಚಾಮುಂಡಿ ಹತ್ರ. ಸೊ
ಈ ಸಲ ಕೇಳ್ಕೊಂಡಾಗ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕೇಳ್ಕೊಂಡಿದ್ದೆಲ್ಲ ಆಗಿದೆ. ಅದಕ್ಕೆ ನನಗೆ ಚಾಮುಂಡಿ ಬೆಟ್ಟನ ತುಂಬ ಇಷ್ಟ, ಚಾಮುಂಡಿ ತಾಯಿನ ತುಂಬ ಇಷ್ಟ. ಸೊ ಲೆಟ್ಸ್ ಗೋ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಮ್ಮಿಬ್ಬರಿಗೂ ವಡೆಗಂತೂ ಮುಂಚೆಯಿಂದಾನು ತುಂಬ ಇದೆ. ನನಗೆ ಐ ಥಿಂಕ್ ಆಫ್ ಲೇಟ್ ಮೈಸೂರು ಬರ್ಬೇಕಂದ್ರೆ ಒಂಥರ ಖುಷಿ, ಅದೇನೋ ಒಂಥರ ಖುಷಿ ಅಲ್ವಾ ವಡೆ, ಒಂಥರ ಖುಷಿ, ಒಂಥರ ನೆಮ್ಮದಿ. ಲೈಕ್ ಇಟ್ಸ್ ಅ ವೆರಿ ಪೀಸ್ಫುಲ್ ಪ್ಲೇಸ್. ಇನ್ಫ್ಯಾಕ್ಟ್ ತುಂಬ ಜನ ಹೇಳ್ತಾರಲ್ಲ ಮೈಸೂರು ಇಸ್ ಎ ರಿಟೈರ್ಮೆಂಟ್ ಸಿಟಿ ಅಂತ. ಎಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡಿ ಹಸಲ್ ಬಾಸಲ್ ಎಲ್ಲ ಬಿಟ್ಬಿಟ್ಟು ರಿಲ್ಯಾಕ್ಸ್ ಮಾಡಕ್ಕೆ ಬರ್ಬೇಕಂದ್ರೆ ಮೈಸೂರಿಗೆ ಬರಬೇಕು ಅಂತ ಹೇಳ್ತಾರೆ. ಸೊ ನಮಗೂ ಹಂಗೆ ಅನ್ಸುತ್ತೆ. ಲೈಕ್ ವೆರಿ ನೈಸ್ ಪೀಸ್ಫುಲ್ ಪ್ಲೇಸ್. ದೇವಸ್ಥಾನ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಕೆಳಗೆ. ಬೆಳಗ್ಗೆ ಹೋಗ್ಬೇಕಂತ ಹೇಳಿದ್ರು. ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತಂತೆ ನೆಕ್ಸ್ಟು. ವೇರ್ ಲೈಕ್ ಓಕೆ ಫೈನ್. ನಾವು ಯೂಶಲಿ ಈ ಟೈಮ್ಗೆ ಹೋದಾಗ ಓಪನ್ ಇರೋದು, ನಾವು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಈ ಸತಿ ಏನೋ ಅನ್ಕೊಂಡಿರೋದೆಲ್ಲ ಆಗ್ತಾ ಇಲ್ಲ, ಒಳ್ಳೇದಕ್ಕೆ ಆಗತ್ತೆ ಅನ್ಕೊಂಡು ಇವಾಗ ಸುಮ್ಮನೆ ಆಗ್ಬೇಕಷ್ಟೇ. ಬೇಜಾರು ಮಾಡ್ಕೋಬೇಡ ಬಡೆ, ಪರವಾಗಿಲ್ಲ. ಅಲ್ಲ, ನಾನು ಲಾಸ್ಟ್ ಟೈಮು ಬೇಗ ಹೋಗಿದ್ದು ಮರ್ತ್ಬಿಟ್ಟಿದ್ದೀನಿ. ನಾನು ಲೇಟಾಗಿ ಹೋಗಿದ್ದೆ ಅಂತ ಅನ್ಕೊಂಡಿದ್ದೆ ನಾನು. ಸರಿ ಬಿಡು, ಏನು ಮಾಡೋಕ್ಕಾಗಲ್ಲ. ಓಕೆ, ಬೆಳಿಗ್ಗೆ ಹೋಗೋಣ ಬಿಡು. ಹೊಸ ವರ್ಷದ ದಿನ ಅಲ್ಲಿಂದ ಶುರು ಮಾಡೋಣ. ಎಸ್, ಇದು ನಮ್ಮ ಇನ್ನೊಂದು ಅಟೆಂಪ್ಟು ನ್ಯೂ ಇಯರ್ಗೋಸ್ಕರ ಅಂತ. ಸೊ ನಾವು ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ನ್ಯೂ ಇಯರ್ ಪಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೂ ಜಾಗ ಯಾವುದು ಬುಕ್ ಮಾಡಿಲ್ಲ, ಪ್ಲೇಸ್ನ ಬುಕ್ ಮಾಡಿಲ್ಲ. ಕೆಲವೊಂದು ವಡೆ ಫ್ರೆಂಡ್ಸ್ ಕಳಿಸಿದ್ರು ಜಾಗ, ಅಲ್ಲಿ ಕಾಲ್ ಮಾಡಿ ನೋಡಿದ್ವಿ, ಅವರು ಕಾಲು ಪಿಕ್ ಮಾಡ್ತಾಯಿಲ್ಲ. ಸೊ ಐ ರಿಯಲಿ ಡೋಂಟ್ ನೋ. ಇವಾಗ ಹುಡ್ಕೊಂಡು ಹೋಗ್ತಾರೆ, ಎಲ್ಲಾದರೂ ಬಿಟ್ಟರೆ ಹೋಗ್ತೀವಿಲ್ಲ ಅಂದರೆ ರೋಡಲ್ಲೇ. ಎನಿವೇಸ್ ಇಟ್ಸ್ ಓಕೆ, ಯಾಕಂದರೆ ಇಟ್ಸ್ ದ ಕಂಪನಿ ದಟ್ ಮ್ಯಾಟರ್ಸ್. ವಡೆ ನಾವು ಲಾಸ್ಟ್ ಇಯರ್ ಅನ್ಕೋತೀವಿ ರೋಡಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ಅದೇ ಬೆಟ್ಟದಿಂದ ಬಂದು ರೋಡಲ್ಲಿ 12 ಗಂಟೆ ಆಗಿತ್ತು, ರೋಡಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಫೈನಲಿ ಒಂದು ಜಾಗ ಸಿಕ್ತು. ವಡೆ ಫ್ರೆಂಡ್ ಒಬ್ರು ಕಳ್ಸಿದ್ರು ರಿವರ್ ರ್ಯಾಂಚ್ ಅಂತ. ಅವ್ರಿಗೆ ಒಂದು 10 ಸತಿ ಕಾಲ್ ಮಾಡಾದ್ಮೇಲೆ ಅವರೇ ವಾಪಸ್ ಕಾಲ್ ಬ್ಯಾಕ್ ಮಾಡಿ ಅವ್ರ ಮ್ಯಾನೇಜರ್ ನಂಬರ್ ಕೊಟ್ಟರು. ಅವ್ರ ಮ್ಯಾನೇಜರ್ಗೆ ಕಾಲ್ ಮಾಡಿದ್ಬಿಟ್ಟು ಅವರು ಎಂಟ್ರಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಓಕೆ ಅಂತ ಬಿಡ್ತಾ ಇದ್ದಾರೆ. ನಮಗೆ ಕವರ್ ಚಾರ್ಜಸ್ ಎಷ್ಟು ಅಂತ ಕೇಳಿದ್ರೆ 8,000. ನಾನು ಹೇಳ್ದಂಗೆ ಈ ವಿಡಿಯೋ ಅಲ್ಲಿ ಹೌ ಟು ಸ್ಪೆಂಡ್ ಮನಿ ರೆಕ್ಲೆಸ್ಲಿ, ದುಡ್ಡನ್ನ ಹೆಂಗೆ ಕಳ್ಕೊಳ್ಳೋದು ಅಂತ ನನ್ನಿಂದ ನೀವು ಕಲಿತಾ ಇದ್ದೀರಾ ಈ ವಿಡಿಯೋದಲ್ಲಿ. ಪಾಪ ಇವಳೆ ಕರ್ಕೊಂಡು ಹೋಗ್ಸಲ್ಲ ನನ್ನ ಕಾಸು ಕೊಟ್ಬಿಟ್ಟು. ದೇವತೆ ಬೆಸ್ಟ್ ಫ್ರೆಂಡ್ ಹೆಂಗಿರ್ಬೇಕು. 300 ಮೀಟರ್ಸ್ ಅಲ್ಲಿ ನಮ್ ಲೊಕೇಶನ್ ಬರುತ್ತೆ ಅಂತ ತೋರಿಸ್ತಾ ಇದೆ. ಇದೇ ಲೊಕೇಶನ್. ಎಷ್ಟು ಜಾಗ ಇದೆ ಅಂತ ಇವಾಗ ಗಾಡಿ ಪಾರ್ಕ್ ಮಾಡಿ ಒಳಗೆ ಹೋಗ್ತೀವಿ. ಗೈಸ್ ಏನ್ ಗೊತ್ತಾ, ಇಲ್ಲಿಗೆ ಎಂಟ್ರಿ ಮಾಡಾದ್ಮೇಲೆ ಒಬ್ಬರು ಸಿಕ್ಕಿದ್ರು. ಅವ್ರು ನಮ್ ಜೊತೆ ಮಾತಾಡ್ತಾ ಇದ್ರು. ಬಟ್ ಇಫ್ ಯು ಡೋಂಟ್ ಮೈಂಡ್ ಹೌ ಮಚ್ ಡಿಡ್ ಯು ಪೇ ಅಂತ ಕೇಳ್ದ. 5,000 ಪೇ ಮಾಡಿದಾರ ಅವರು. 5-4 ವಡೆ ಅವ್ರು ಕಪಲ್ ಎಂಟ್ರಿಗೋಸ್ಕರ 4,000 ಪೇ ಮಾಡಿದ್ದಾರೆ. ನಾವು ಲಿಟ್ರಲಿ ಡಬಲ್ ಪೇ ಮಾಡಿದ್ವಿ. ಆಕ್ಚುಲಿ ವ್ಲಾಗ್ಗೆ ಅಂತ ಅವ್ರದ್ದು ವಿಡಿಯೋ ತಗೊಂಡೆ. ಪಾಪ ಆಮೇಲೆ ಅವ್ರು ಹೇಳಿದ್ರು ಅಪ್ಲೋಡ್ ಮಾಡಬೇಡಿ ಅಂತ. ಸೊ ರೆಸ್ಪೆಕ್ಟಿಂಗ್ ದಟ್ ನಾನೇ ಹೇಳ್ತಾ ಇದ್ದೀನಿ, ಅವ್ರು 4,000 ಪೇ ಮಾಡಿದ್ರಂತೆ. ಸೊ ಇದೇ ಜಾಗ ಹೇಗೆ ಅನ್ಸದೆ ಬಡ ಗೈಸ್, ಇದೆ ರಿವರ್ ಸೈಡ್ ರ್ಯಾಂಚ್ ಅಂತ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ಸ್ ಬಡೆ, ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ ಪ್ಲೇಸು. ಫೈನಲಿ ಹುಡುಕಿ ದ ಕ್ರೌಡ್ ಇಸ್ ವೆರಿ ಗುಡ್. ದ ಪ್ಲೇಸ್ ಆಲ್ಸೋ ವೆರಿ ಗುಡ್. ಅದು ರಿವರ್ ಪಕ್ಕ, ಪ್ರೈವೇಟ್ ಪ್ರಾಪರ್ಟಿ. ಚೆನ್ನಾಗಿ ಮಾಡಿದ್ದಾರೆ, ಯಾರೋ ಮಾಡಿರೋದು. ಈ ಜಾಗ ಎಷ್ಟು ಕ್ಯೂಟ್ ಆಗಿದೆ. ಇಲ್ಲೊಂದು ಔಲ್ ಇದೆ, ಗೂಬೆ ಅಲ್ಲ, ಪ್ಯಾರೆಟ್. ಅಲ್ಲಿ ಒಂದು ಪ್ಯಾರೆಟ್ ಇದೆ, ಸೋ ಕ್ಯೂಟ್. ಏನ್ ಕೇಳ್ತಾ ಇದೆ ಬಡ? ಅದೊಂದು ಹೆಂಗ್ ಮಲ್ಕೊಂಡಿದೆ, ಅದೇ ಅದರದ್ದು ಗ್ರಿಲ್ದು ಟ್ರೀ ಬ್ರಾಂಚ್ ತರ ಅನ್ಕೊಂಡ್ ಹುಕ್ ಮಾಡಿ ಮಲ್ಗಿದೆ ಅನ್ಸುತ್ತೆ. ಸೋ ಕ್ಯೂಟ್. ವಡೆ ಹೆಂಗ್ ಅನ್ಸ್ತು ವಡೆ? ನಾವೇನೋ 8K ಕೊಟ್ಟು ಸ್ಕ್ಯಾಮ್ ಮಾಡಿದ್ರು ಹಂಗೆ ಅನ್ಕೊಂಡೆ. ಬಟ್ ವರ್ತ್ ಇಟ್, ಡೆಫಿನೆಟ್ಲಿ ವರ್ತ್ ಇಟ್. ಬಿಕಾಸ್ ನಮಗೆಲ್ಲ ನ್ಯೂ ಇಯರ್ ಪಾರ್ಟಿಗಳೆಲ್ಲ ಹೋಗಿ ಜನ ಕ್ರೌಡ್ ನೋಡಿ ಒಂಥರ ಬೇಜಾರಾಗ್ಬಿಟ್ಟಿದೆ. ನ್ಯೂ ಇಯರ್ ಪಾರ್ಟಿ ಇದು ಸ್ವಲ್ಪ ಲಿಮಿಟೆಡ್ ಕ್ರೌಡು, ಪ್ರೈವೇಟ್ ಪಾರ್ಟಿ, ಲಿಮಿಟೆಡ್ ಕ್ರೌಡು. ಅದು ನದಿ ಪಕ್ಕ, ನೇಚರ್, ರಿವರ್ ಫ್ರಂಟ್. ಬೆಸ್ಟ್ ಪಾರ್ಟ್ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು. ನಾವು ಲೇಟಾಗಿ ಪ್ಲಾನ್ ಮಾಡಿದ್ರು, ಲೇಟೆಸ್ಟ್ ಆಗಿ ಮಾಡಿದ್ದೀವಿ.
ಥ್ಯಾಂಕ್ಸ್ ದಿಶಾ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಫ್ರೆಂಡ್ ಜೀವಿತ್ ಅವ್ರು ಕೊಟ್ಟರು ಈ ರೆಕಮೆಂಡ್ ಮಾಡಿರೋ ಪ್ಲೇಸ್, ಅವ್ರು ಕೂಡ ಥ್ಯಾಂಕ್ಸ್. ದಿಶಾ ಅವರೇ ಅಂದ್ಯಾ ನನಗೆ? ಓ ಸಾರಿ, ಅದು ಫ್ಲೋಲ್ಲಿ ಹೇಳ್ಬಿಟ್ಟೆ. ವಡೆ ಗೂಬೆಗೆ ಥ್ಯಾಂಕ್ಸ್. ವಡೆ ಗೂಬೆ ಗೂಬೆ ತಿರುಗ್ತು ನೋಡು, ಕ್ಯೂಟ್ ಪ್ಯಾರೆಟ್ ವಡೆ ಗೂಬೆ 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 ಅಂತಿದೆ ಪಾಪ. ಮಲ್ಕೊಂಡಿದ್ದೆ, ಎಚ್ಚರಿಕೆ ಆಗೋಯ್ತಾ ನಿನ್ ಸೌಂಡ್ ಇಂದಾನೆ ಪಾಪ. ಓ ಯಾ ಬಂತು. ಅದ್ರ ಪಕ್ಕ ಅಲ್ಲಿ ಮೇಲೆ ಇನ್ನೊಂದಿದೆ, ಒಂದೇ ಕಾಣಿಸ್ತಿತ್ತು. 2 ಕಾಣ್ತಿದಲ್ಲ. ಇವಾಗ 2 ಇದೆ, ಅಲ್ಲಿ ಮೇಲೆ 2 ಇದೆ, ಇನ್ನೊಂದು. ನೀನ್ ಅದಕ್ಕೆ ಗೂಬೆ ಗೂಬೆ ಅಂದಿದ್ದಕ್ಕೆ ಅದು ಹಲೋ ನನ್ ಗೂಬೆ ಅಲ್ಲ, ನನ್ ಗೂಬೆ ಅಲ್ಲ, ಗಿಣಿ ಗಿಳಿ 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 ತಾನೆ, ಗಿಳಿನ ಗಿಳಿ ಗಿಳಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕೆಲವು ಜನ ಕಮೆಂಟ್ ಮಾಡ್ತೀರಾ ಅಕ್ಕ ಇದು ನಮ್ಮ ನ್ಯೂ ಇಯರ್ ಅಲ್ಲ ಅಂತ, ಗೊತ್ತು, ಆದರೂ ವಿಶ್ ಮಾಡ್ಬೇಕು ಅನಿಸ್ತು, ವಿಶ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ 2ನೇ ಅಟೆಂಪ್ಟ್ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡೋಕ್ಕೆ ಸಿಗತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಸಿಗುತ್ತೆ ಅಲ್ವಾ ಬಡೆ? ಪಕ್ಕಾ ಸಿಗುತ್ತೆ. ನಿನ್ನೆ ಸ್ವಲ್ಪ ಬೇಜಾರಾಯಿತು ಸಿಕ್ಕಿಲ್ಲ ಅಂತ ದರ್ಶನ, ಆದರೆ ಆಮೇಲೆ ಅನ್ಕೊಂಡೆ ಇಲ್ಲ ದೇವರು ಪ್ರಾಬಬ್ಲಿ ಹೊಸ ವರ್ಷದ ಮೊದಲನೇ ದಿನ ದರ್ಶನಕ್ಕೆ ಬಾ ಅಂತ ಕರೀತಾ ಇದ್ದಾರೆ ಅಂತ ಫುಲ್ ಫೇತ್ ಅಲ್ಲಿ ಖುಷಿ ಪಡ್ತಾ ಇದ್ದೀನಿ. ಇವಾಗ ದರ್ಶನ ಸಿಕ್ಬಿಟ್ರೆ ಸಾಕು ಅಷ್ಟೇ. ಇವನ್ ನೋಡಿ ಫುಲ್ ರೆಡಿ ಆಗ್ತಾ ಇದ್ದಾನೆ ಇಲ್ಲಿ ಕುತ್ಕೊಂಡು. ಇವಾಗ ಸನ್ಸ್ಕ್ರೀನ್ ಹಾಕ್ತಾ ಇದ್ದಾನೆ. ಸ್ಕಿನ್ ಹಾಳ್ ಮಾಡಾದ್ಮೇಲೆ ಸನ್ಸ್ಕ್ರೀನ್ ಹಾಕೊಳ್ತಾ ಇದೆ. ಅದ್ರ ಮುಂಚೆ ಹಾಕೋ ಅಂದ್ರೆ ಹಾಕೊಂಡಿಲ್ಲ. ಬಿಡು, ಇನ್ ಯಾರು ನೋಡ್ಬೇಕು, ನೀನ್ ನನ್ ಜೊತೆಲಿದ್ರೆ ಏನ್ ನೀನ್ ಬರೀ ನಾಟಕ ಮಾಡ್ತೀಯ, ಫೋನ್ ತೆಗಿ. ನಿನಗೆ ಆಡೋದ್ರಿಂದಾನೆ ಅವ್ರು ಅನ್ಕೊಳ್ತಾರೆ ಇವಳು ವಿನಯ್ ದಿಶಾಗ್ ಇರಕ್ಕೆ ಬಿಡಲ್ಲ ಅಂತ. ನಾನೇ ನಿನ್ ಹಿಂದೆ ಬಿದ್ದಿದ್ದೀನ? ಹೋಗ್ಲಿ ಬಿಡು, ಎಲ್ಲದಕ್ಕೂ ಹಿಂಗೆ ಹೇಳ್ತೀಯ. ಸರಿ ಆಯ್ತು ಕೇಳಿಲಿ. ಸೊ ಏನಾಯ್ತಂದ್ರೆ ಗೈಸ್, ಅಫ್ಕೋರ್ಸ್ ನಾವು 8,000 ಕೇಳಿದ್ರು, ನಾವು 7,000 ಕೊಟ್ಟು ಏನ್ಕೊಳ್ಳಿ, 7,000. ಓ ಕರೆಕ್ಟ್ ವಡೆ, ನಾವು 8,000 ಅವ್ರು ಕೇಳಿದ್ದು ಸರ್ ಡಿಸ್ಕೌಂಟ್ ಕೊಡಿ ಅಂತ 7,000 ಕೊಟ್ಟಿದ್ದೀವಿ. ಕರೆಕ್ಟ್. ಅದು ಬರೀ ನಾವು ಹೋಗಿದ್ದು 1 ಅವರ್ಗೆ 7,000 ಕೊಟ್ಟಿದ್ದೀವಿ. ಅಲ್ಲಿ ಜಾಸ್ತಿ 12:30 ಇದ್ವಿ, ಬಟ್ ಆಫ್ಟರ್ ಪಾರ್ಟಿ ಇತ್ತಂತೆ ಅಲ್ಲಿ. ಬಟ್ ನಾವು ಆಫ್ಟರ್ ಪಾರ್ಟಿಗೆಲ್ಲ ಚೆನ್ನಾಗಿರಲ್ಲ ಅಂತ ಬಂದ್ಬಿಟ್ವಿ. ಏನಂದ್ರೆ ಅಲ್ಲಿ ನೋಡಿದ್ವಿ, ಅಲ್ಲಿ 1 ವಾರದ ಮುಂಚೆ 2 ವಾರದ ಮುಂಚೆನೆ 1 ವಾರ ಅಲ್ಲ, ಅವ್ರು ನಾವು ಆಕ್ಚುಲಿ ಎಲ್ಲರೂ ಮಾಸದ್ರಲ್ಲಿ ಆ ಇವೆಂಟ್ ಆರ್ಗನೈಸ್ ಮಾಡಿರೋ ಮೇಡಮೇ, ಓನರ್ ಅಲ್ಲ ಪ್ರಾಪರ್ಟಿ ಓನರ್ ಮೇಡಮೇ ಮಾತಾಡ್ಸಿದ್ರು ನಮ್ನೆಲ್ಲ. ಅವರೆಲ್ಲ ಹೇಳಿದ್ದು ಬರೀ 5 days ಹಿಂದೆ ಮಾಡಿದ್ರು. ಸೊ 2 days 3 days ಮುಂದೆ ಬುಕ್ ಮಾಡೋರೆಲ್ಲ 4,000 ರೂಪಾಯಿ ಕೊಟ್ಟಿದ್ದಾರೆ ಕಪ್ಪಲ್ಲು. ಬಟ್ ನಮಗೆ 7,000 ರೂಪಾಯಿ ತಗೊಂಡ್ರು. ಓಕೆ, ಗೊತ್ತಿಲ್ಲ, ಪರವಾಗಿಲ್ಲ. ಇದ್ರ ಬಗ್ಗೆ ಹೇಳೋಣ ಅಂತ ಅನ್ಕೊಳೋಷ್ಟ್ರಲ್ಲಿ ಅಲ್ಲಿ ಬಂದು ಆ ಪ್ರಾಪರ್ಟಿ ಓನರು, ಆ ಇವೆಂಟ್ ಆರ್ಗನೈಸರ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ನಮಗೆ ಒಳ್ಳೆ ಹಾಸ್ಪಿಟಾಲಿಟಿ ಕೊಟ್ರು. ನೀವು ಬಂದಿಲ್ಲ, ಚೆನ್ನಾಗಿ ಮಾತಾಡ್ಸಿದ್ರು. ನೀವು ಬಂದ್ಬಿಟ್ರ, ನೀವು ಅವಾಗೆಲ್ಲ ಆಶ್ಚರ್ಯ ಆಗುತ್ತೆ ನಾವ್ ಹೆಂಗ್ ಬಂದ್ವಿ, ಬಿಕಾಸ್ ಪ್ರೈವೇಟ್ ಪಾರ್ಟಿ ತರ ಇತ್ತು ಅದು. ಚೆನ್ನಾಗಿತ್ತು. ಸೊ ಇವಾಗ ಸ್ವಲ್ಪ ಮಿಕ್ಸ್ಡ್ ಕನ್ಫ್ಯೂಷನ್ ಇರ್ತೀವಿ. ಬಟ್ ಎನಿವೇಸ್ ಹಾನೆಸ್ಟ್ ರಿವ್ಯೂ ಕೊಡ್ತಿದೀವಿ. ದಿಶಾ ಹೇಳಿದ ಪ್ರಕಾರ ದ ಪ್ಲೇಸ್ ವಾಸ್ ಅಮೇಸಿಂಗ್. ಇನ್ಫ್ಯಾಕ್ಟ್ ಐ ವಾಸ್ ಲುಕಿಂಗ್ ಫಾರ್ ಪ್ಲೇಸಸ್ ಲೈಕ್ ದಿಸ್ ವೇರ್ ನಂಗೆ ನೇಚರ್ ಮಧ್ಯ ಪಾರ್ಟಿ ಮಾಡಬೇಕು ಅಂತ ಆಸೆ ಇತ್ತು ತುಂಬಾ. ಸೊ ನದಿ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಜಾಗದಲ್ಲಿ ಒಂದು ಸ್ಮಾಲ್ ಕ್ರೌಡ್, ಡೀಸೆಂಟ್ ಕ್ರೌಡ್. ಹೇಳಿದ ಪ್ರಕಾರ ಚೆನ್ನಾಗಿತ್ತು. ವಿ ಡೋಂಟ್ ಡ್ರಿಂಕ್, ಅಷ್ಟೊಂದು ಕುಡಿಯಲ್ಲ ನಾವು. ಕುಡಿದ್ರೆ ಒಂದೊಂದು ಕಾಕ್ಟೇಲ್ ಕುಡಿತೀವಿ ಅಷ್ಟೇ. ಸೊ ವಿ ಡೋಂಟ್ ಡ್ರಿಂಕ್ ಟು ಮಚ್. ಸೊ ಮ್ಯೂಸಿಕ್ ಚೆನ್ನಾಗಿತ್ತು, ಡಿಜೆ ಚೆನ್ನಾಗಿತ್ತು, ಪ್ಲೇಸ್ ಚೆನ್ನಾಗಿತ್ತು. ಎಕ್ಸೆಪ್ಟ್ ದ ಪ್ರೈಸ್, ಎವ್ರಿಥಿಂಗ್ ಎಲ್ಸ್ ವಾಸ್ ರಿಯಲಿ ರಿಯಲಿ ಗುಡ್. ಅಂಡ್ ಐ ಥಿಂಕ್ ಐ ವಿಲ್ ವಿಸಿಟ್ ಒನ್ಸ್ ಅಗೇನ್ ಟು ದಟ್ ಪ್ಲೇಸ್. ಅದು ಪ್ರೈವೇಟ್ ವಡೆ. ಅವ್ರು ಹೇಳಿದ್ರು ವೀಕೆಂಡ್ ಬರ್ಬೋದು, ನೀವು ಬುಕ್ ಮಾಡ್ಕೊಂಡು ಪರ್ ಇಷ್ಟು ಅಂತಾನೋ ಇದೆ ಅಂತ ಹೇಳಿದ್ರು. ಯು ಕ್ಯಾನ್ ಗೋ ಆನ್ ಪಾರ್ಟಿ ಅಂತಾನೋ ಅಂದ್ರು ಅವರು. ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದೀವಿ. ಫುಲ್ ಹಸಿವಾಗ್ತಾ ಇದೆ. ಇದು ನನ್ನ ತಂಡಿ. ನಾನು ಅದೇ ಸೇಮ್ ಕಾಪಿ ಮಾಡ್ತಾ ಇದ್ದೆ. ನಾನು ಫಸ್ಟ್ ಹೇಳಿದ್ದು ಹಲೋ ಎಕ್ಸ್ಕ್ಯೂಸ್ ಮೀ, ಆಮೇಲೆ ಹೇಳಿದೆ. ಗೈಸ್, ನೀವು ಯಾರ್ಯಾರು ನನ್ನ ವ್ಲಾಗ್ ನೋಡಿದ್ದೀರಾ ನಿಮಗೆ ಗೊತ್ತು, ನಾನು ಎಲ್ಲ ಕಡೆ ತಿನ್ನೋದೇ ಇಡ್ಲಿ ವಡೆ. ನಮ್ಮ ಥರನೇ ಹೊಸ ವರ್ಷಕ್ಕೆ ತಾಯಿ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಎಷ್ಟು ಜನ ಬಂದವ್ರು ನೋಡಿ. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಚಾಮುಂಡಿ ಬೆಟ್ಟ. ತಿಂಡಿ ಹಾಕೊಳ್ಳೋದು ಮಾಡ್ತಿದೆ. ವಡೆ ನಂಗೆ ಫುಲ್ ಬೈತಾ ಇದೆ. ಸದ್ಯಕ್ಕೆ ಒಂದು ಬೈ ಮಾಡಿದ್ದೀನಿ ಇವಾಗಿಲ್ಲೇ. ಯಮ್ಮಿ 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 ಯಮ್ಮಿ. ಗೈಸ್, ಇವತ್ತು ನಾನು ಒಂದು ಹೊಸ ವಾಸನೆ ಬಗ್ಗೆ ಕಲ್ತ್ಕೊಂಡೆ. ಇಲ್ಲಿ ಬಂದರೆ ವಡೆಗೆ ಹೇಳಿದೆ ಏನೋ ಒಂದು ವಿಯರ್ಡ್ ಸ್ಮೆಲ್ ಬರ್ತಿದೆ ಅಂತ. ಇವಾಗ ವಡೆ ಹೇಳಿದೆ ಇದು ಕ್ಲಚ್ ಪ್ಲೇಟ್ ವಾಸನೆ. ಕೆಲವರಿಗೆ ಹಾಫ್ ಕ್ಲಚ್ ಯೂಸ್ ಮಾಡಿ ಹಬ್ಬತ್ಬೇಕಾದ್ರೆ ಹಾಫ್ ಕ್ಲಚ್ ಯೂಸ್ ಮಾಡಿ ಕ್ಲಚ್ ಇಟ್ಕೊಂಡು ಆಕ್ಸಿಡೆಂಟ್ ಇಟ್ಕೊಂಡ್ರೆ ಕ್ಲಚ್ ಪ್ಲೇಟ್ ಬರ್ನಾಗ ಅದು ಸ್ಮೆಲ್. ನಿಮಗೆ ರೆಫರೆನ್ಸ್ ಬೇಕಂದ್ರೆ ಒಂಥರ ಗರಾಜಲ್ಲಿ ಸ್ಮೆಲ್ ಬರುತ್ತಲ್ಲ, ಆ ಥರ ಬರುತ್ತೆ. ಇಲ್ಲಿ ಒಂದು ಕಾರ್, ಅದ್ರ ಮುಂದೆ ಒಂದು ಕಾರ್, ಅಲ್ಲೊಂದಲ್ಲ. ನಮ್ಮದು 5th ಇಲ್ಲ, ಅದ್ರ ಮುಂದೆ ಅಲ್ಲಿದೆ. ಅಲ್ಲಿ 2 ಲೈನ್
ಬರ್ತಿದ್ದಾರೆ. ಇಲ್ಲಿಂದ ಒಂದು ಆ ಕಡೆಯಿಂದ ಒಂದು ಬರ್ತಿದೆ. ಅದಕ್ಕೆ ಇಲ್ಲಿ ಪಾರ್ಕಿಂಗ್ ಅಲ್ಲಿನೂ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದೆ. ಕೈಸಲ್ಲಿ ಒಬ್ರು ಅಂಕಲ್ ಫುಲ್ ಒಳ್ಳೆಯವರು, ಸಮಾಜ ಸೇವೆ ಮಾಡ್ತಿದ್ದಾರೆ. ಒಂದ್ ಗಾಡಿ ಈ ಕಡೆಯಿಂದ ಬಿಡ್ತಾ ಇದಾರೆ, ಒಂದ್ ಗಾಡಿ ಆ ಕಡೆಯಿಂದ ಬಿಡ್ತಾ ಇದ್ದಾರೆ. ಅದಕ್ಕೆ ಜಗಳ ಆಡ್ತಾವ್ರ ಅಲ್ಲಿ. ಅರ್ಥ ಮಾಡ್ಕೊಂಡು ಹೋಗೋದಪ್ಪ ಒಬ್ರು ಒಬ್ರು ಅಲ್ಲ. ಗೈಸ್ ನಾವಿರೋದು B2 ಅಲ್ಲಿ ಆಯ್ತಾ. ಯಾಕೋಡೆ ನಗ್ತಿದ್ಯಾ? ನಗ ಸಾಧನ ಇಲ್ವಾ? ಇಲ್ಲ ನಿನ್ಗೆ ನಗಕ್ಕೆ. ನಾವಿರೋದು B2 ಅಲ್ಲಿ. ಇಲ್ಲಿ ಒಂದ್ ಲೈನ್ ಆ ಕಡೆಯಿಂದ ಒಂದ್ ಲೈನ್ ಈ ಕಡೆಯಿಂದ ಹೋಗ್ಬೇಕು. ಇದೇ ರೀತಿ ಇನ್ನೊಂದ್ ಲೈನ್ ಮೇಲೆ ಇದೆ B1 ಅಲ್ಲಿ. ಅದಾದ್ಮೇಲೆ ಎಕ್ಸಿಟ್ ಹತ್ರ ಅವರು ದುಡ್ಡು ತಗೊಳ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರ್ ಇದೆ. ಅದಾದ್ಮೇಲೆ B1 ಆದ್ಮೇಲೆ ಗ್ರೌಂಡ್ ಫ್ಲೋರ್ ಅದೇ ಸೀನು. ಓ B2 B1 ಗ್ರೌಂಡ್ ಎಕ್ಸಿಟ್. ಆಮೇಲೆ ಇವಾಗ ಟೈಮ್ 2:04 ಆಗಿದೆ. ನಾವು ಕೂತ್ಕೊಂಡು ಆಗ್ಲೇ 10 ನಿಮಿಷ ಆಯ್ತು. ಒಂದು 2:40 ಹಂಗ ಆಚೆ ಬರ್ತೀವಿ ಅನ್ಸುತ್ತಲ್ಲ. ಗೊತ್ತಿಲ್ಲಪ್ಪ ಅಷ್ಟೊತ್ತ. ಬಡೆ ನಂಗೆ ಇವಾಗ ಅರ್ಥ ಆಯ್ತು ಕ್ಲಚ್ ಪ್ಲೇಟ್ ವಾಸನೆ ನೀನ್ ಹೇಳ್ದಂಗೆ ಯಾಕೆ ಬಂತು ಅಂತ. ಯಪ್ಪ ದೇವ್ರೆ. ಗೈಸ್ ನಾನು 2:40 ಅನ್ಕೊಂಡಿದ್ದೆ, ಬಟ್ 2:37 ವೆರಿ ಕ್ಲೋಸ್. ಇವಾಗ ಎಕ್ಸಿಟ್ ಮಾಡ್ತಾ ಇದೀವಿ ನಾವು. ಸರ್ ಕ್ಯೂ ಅಲ್ಲಿ 50 ಸೆಕೆಂಡ್ ಮೇಲೆ ಫ್ರೀ ಅಲ್ವಾ? ಕ್ಯೂ ಅಲ್ಲಿ 50 ಸೆಕೆಂಡ್ ಮೇಲೆ ಇದ್ರೆ ನಾನು ಮೋರ್ ದನ್ 1 ನಿಮಿಷ ಇದ್ದೀನಿ ನಾನು ಕ್ಯೂನಲ್ಲಿ. ಕ್ಯೂ ಅಲ್ಲಿ 50 ಸೆಕೆಂಡ್ ಮೇಲೆ ಇದ್ರೆ ಫ್ರೀ ಅಲ್ವಾ ಸರ್? ಹಾಂ ಹಾಂ ವ್ಲಾಗ್ ಮಾಡ್ತಾ ಇದ್ದೀನಿ, ಜನಗಳಿಗೆ ಅವೇರ್ನೆಸ್ ಕೊಡೋಣ ಅಂತ. ನೋಡಿ ಗೈಸ್, ಇದೇ ಆಗುತ್ತೆ ನಿಮಗೆ. ಅಕಸ್ಮಾತ್ ನೀವೇನಾದರೂ ಯಾವುದೋ ಟೋಲ್ ನಿಂತಿದ್ರೆ ಕ್ಯೂ ಅಲ್ಲಿ 15 ಸೆಕೆಂಡ್ಸ್ ಮೇಲಿದ್ರೆ ನಿಮಗೆ ಫ್ರೀ. ಅವರು ದುಡ್ಡು ಕಟ್ ಮಾಡ್ಕೊಳಂಗಿಲ್ಲ. ಅಯ್ಯೋ ಸೋ ಕ್ಯೂಟ್. They're crossing the roads. ಅಲ್ಲ ಸೋ ಕ್ಯೂಟ್. So many. ಏನು ಮಾಡ್ತಾ ಅಲ್ಲೋಡಲ್ಲಿ? ಏನೋ ವ್ಲಾಗ್ ಮಾಡಬೇಕು ಅಂತ ನನಗೆ ಹಿಂಸೆ ಮಾಡಿ ವ್ಲಾಗ್ ಮಾಡಿಸ್ಕೊಂತವಳೆ. ಏನಮ್ಮ ಹೇಳ್ಬಿಡು. ಕ್ಯಾಮ್ರಾ, ಬ್ಯಾಗ್ ಎಲ್ಲ ನಾನು ಹೊತ್ಕೊಂಡು ಬರ್ತಾ ಇರೋದು. ಇನ್ನೇ ನಾನು ಹಾಕ್ ಮಾಡ್ಬೇಕು, ಬ್ಯಾಗ್ ಹಾಕ್ ಮಾಡ್ಲಾ? ಅದೆಲ್ಲ ಗೊತ್ತಿಲ್ಲ. ಮತ್ ನೀನ್ ನಂದಕ್ಕೆ ಹೇಳ್ತೀಯ ಒಳಗಡೆ. ಗೈಸ್ ವರ್ಡ್ಸ್ ನ ಹೆಂಗೆ ಟ್ವಿಸ್ಟ್ ಮಾಡೋದು, ನಿಮ್ ಕಡೆ ಹೇಗೆ ಆ ಸಿಚುವೇಶನ್ ನ ತಗೊಳ್ಳೋದು, ಇದೆಲ್ಲ ಇವನ ಹತ್ರ ಕಲಿಬೇಕು. ನಾನ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ನು ನನ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಾನು ಹೆಂಗ್ ಬ್ಯಾಕ್ ಕ್ಯಾರಿ ಮಾಡೋಕ್ಕಾಗುತ್ತೆ? ಗೈಸ್ ಇವಾಗ ನಾವು ನಂಜನಗೂಡಕ್ಕೆ ಬಂದಿದ್ದೀವಿ. ಇದು 2ನೇ ಸತಿ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಹೇಗನ್ಸ್ತದೆ ಬಡೆ? ಅಟ್ಲೀಸ್ಟ್ ಈ ಸಲ ಆದ್ರೂ ದರ್ಶನ ಮಾಡೋಣ ಅಂತ ಎಲ್ಲ ಬ್ಯಾಗು ಕ್ಯಾಮ್ರಾ ಎಲ್ಲ ಕ್ಯಾರ ಇಟ್ಬಿಟ್ಟು ಹೋಗ್ತಾ ಇದೀವಿ. ಕ್ರೌಡ್ ಜಾಸ್ತಿ ಆಗೋಯ್ತು, ನೋಡಿರ್ಲಿಲ್ಲ, ನೋಡೋಣ ಅಲ್ಲ. ಇವಾಗ ಜಾಸ್ತಿ ಆಯ್ತು. ಬಟ್ ಎನಿವೇಸ್ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಎಷ್ಟೊಂದು ಜನ ಹೇಳಿದ್ದೀರಾ. ವರ್ಷದ ಮೊದಲನೇ ದಿನ ಈ 2 ದೇವಸ್ಥಾನ. ನಮ್ಮಮ್ಮಗಂತೂ ಫುಲ್ ಖುಷಿ ಆಗುತ್ತೆ. ಲಡ್ಡು ಬೇಕು ಲಡ್ಡು ಬೇಕು ಲಡ್ಡು ಬೇಕು ಅಂತಿದ್ದಾನೆ. ಲಡ್ಡು 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 ಲಡ್ಡು. ದರ್ಶನ ಮುಗಿಸ್ಕೊಂಡು ಊಟ ಮಾಡಿ ಬೆಂಗಳೂರಿಗೆ ಹೊರಟ್ವಿ. ಎನಿವೇಸ್ ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ ಬಾಯ್.